ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾರ್ಸ್ ನ ಎಲೆಕ್ಟ್ರಾನಿಕ್ ಸಿಸ್ಟಮ್ ನಲ್ಲಿ ತುಂಬಾ ಸೆನ್ಸರ್ಸ್ ಗೆ ಲಿಂಕ್ ಇರೋ ಇಂಡಿಕೇಟರ್ ಮತ್ತೆ ಅವುಗಳ ಕಲರ್ ಇಂಡಿಕೇಶನ್ ಬಗ್ಗೆ ನೋಡೋಣ. ಹಾಗೆ ಅವುಗಳ ಪ್ರಾಬ್ಲಮ್, ರೀಸನ್ ಏನು ಮತ್ತೆ ಸೊಲ್ಯೂಷನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನೆಕ್ಸ್ಟ್ ಟೈಮ್ ನೀವು ಡ್ರೈವ್ ಮಾಡುವಾಗ ಈ ಸಿಂಬಾಲ್ಸ್ ಬಂದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಕಾರ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ವಾರ್ನಿಂಗ್ ಸಿಂಬಾಲ್ಸ್, ಸೇಫ್ಟಿ ಸಿಂಬಾಲ್ಸ್, ಅಡ್ವಾನ್ಸ್ಡ್ ಫೀಚರ್ ಸಿಂಬಾಲ್ಸ್, ಲೈಟ್ ಸಿಂಬಾಲ್ಸ್ ಮತ್ತೆ ಕಾಮನ್ ಸಿಂಬಾಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸಿಂಬಾಲ್ ಯಾವ ಕಲರ್ ನಲ್ಲಿ ಇದೆ ಹಾಗೆ ಅದರ ಇಂಡಿಕೇಶನ್ ಏನು ನೋಡೋಣ. ಯಾವುದೇ ಸಿಂಬಾಲ್ ರೆಡ್ ಕಲರ್ ನಲ್ಲಿ ತೋರಿಸಿದ್ರೆ ಅದು ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ನೀವು ಇಮಿಡಿಯೇಟ್ ಆಗಿ ಪ್ರಿಕಾಷನ್ ಅನ್ನ ತಗೋಬೇಕು ಅಂತ ಹೇಳುತ್ತೆ. ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ನಲ್ಲಿ ಯಾವುದೇ ಸಿಂಬಾಲ್ ತೋರಿಸ್ತಾ ಇದ್ರೆ ಕಾರ್ನ ಎಲೆಕ್ಟ್ರಾನಿಕ್ ನಲ್ಲಿ ಅಥವಾ ಇಂಜಿನ್ ಮ್ಯಾನೇಜ್ಮೆಂಟ್ ನಲ್ಲಿ ಮ್ಯಾಲ್ ಫಂಕ್ಷನ್ ಡಿಟೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈ ಕಲರ್ ನ ಸಿಂಬಾಲ್ ಇದ್ರೆ ಆದಷ್ಟು ಬೇಗ ಚೆಕ್ ಮಾಡಿಸಿ ಅಂತ ಅರ್ಥ. ಗ್ರೀನ್ ಮತ್ತೆ ಬ್ಲೂ ಕಲರ್ ನಲ್ಲಿ ಸಿಂಬಾಲ್ ತೋರಿಸ್ತಾ ಇದ್ರೆ ಅದು ಆನ್ ಇದೆ ಅಂತ ಅಥವಾ ಆಪರೇಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇವಾಗ ಎಲ್ಲಾ ಸಿಂಬಾಲ್ಸ್ ಗಳ ಬಗ್ಗೆ ನೋಡೋಣ. ಮೊದಲು ವಾರ್ನಿಂಗ್ ಸಿಂಬಾಲ್ಸ್ ನೋಡೋಣ. ಆಯಿಲ್ ಪ್ರೆಷರ್ ವಾರ್ನಿಂಗ್ ಲೈಟ್. ಈ ಸಿಂಬಾಲ್ ಲೂಬ್ರಿಕೇಶನ್ ಕಡಿಮೆ ಅಥವಾ ಆಯಿಲ್ ಪ್ರೆಷರ್ ಇಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈ ಸಿಂಬಾಲ್ ತೋರಿಸ್ತಾ ಇದ್ರೆ ಕಾರ್ನ ನಿಲ್ಸಿ ಆಯಿಲ್ ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಆಯಿಲ್ ಲೆವೆಲ್ ಕಡಿಮೆ ಇದ್ರೆ ಫಿಲ್ ಮಾಡಿ, ಅಥವಾ ಆಯಿಲ್ ಫುಲ್ ಇದ್ರೆ ಆಯಿಲ್ ಪಂಪ್, ಆಯಿಲ್ ಫಿಲ್ಟರ್ ಬ್ಲಾಕೇಜ್, ಲೀಕೇಜ್ ಅಥವಾ ಸೆನ್ಸಾರ್ ಫೇಲ್ಯೂರ್ ರೀಸನ್ ಕೂಡ ಇರಬಹುದು. ಇಂಜಿನ್ ಟೆಂಪರೇಚರ್ ಅಥವಾ ಕೂಲೆಂಟ್ ಟೆಂಪರೇಚರ್ ವಾರ್ನಿಂಗ್ ಲೈಟ್. ಈ ಸಿಂಬಾಲ್ ನಿಮ್ಮ ಇಂಜಿನ್ ಜಾಸ್ತಿ ಓವರ್ ಹೀಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈ ಸಿಂಬಾಲ್ ಬಂದ್ರೆ ಕಾರ್ನ ನಿಲ್ಸಿ ಇಂಜಿನ್ ಆಫ್ ಮಾಡಿ ಕೂಲ್ ಆಗೋಕೆ ಬಿಡಿ. ಇಲ್ಲ ಅಂದ್ರೆ ಇಂಜಿನ್ ಗೆ ಸಿವಿಯರ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಇಂಜಿನ್ ಪರ್ಮನೆಂಟ್ ಆಗಿ ಹಾಳಾಗುತ್ತೆ. ಇದರ ರೀಸನ್ಸ್ ಕೂಲೆಂಟ್ ಲೆವೆಲ್ ಕಡಿಮೆ ಆಗಿದ್ರೆ ಅಥವಾ ರೇಡಿಯೇಟರ್, ವಾಟರ್ ಪಂಪ್ ಲೀಕೇಜ್ ಅಥವಾ ಇಂಜಿನ್ ಆಯಿಲ್ ಕಡಿಮೆ ಇರಬಹುದು. ಕಾರ್ ನಲ್ಲಿ ಇಂಜಿನ್ ಆಯಿಲ್, ಕೂಲೆಂಟ್ ಚೆಕ್ ಮಾಡ್ತಾ ಇರಿ. ಇಂಜಿನ್ ಓವರ್ ಹೀಟ್ ಆದಾಗ ಎಸಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬ್ಯಾಟರಿ ಚಾರ್ಜ್ ವಾರ್ನಿಂಗ್ ಲೈಟ್. ಈ ಸಿಂಬಾಲ್ ಶೋ ಮಾಡ್ತಾ ಇದ್ರೆ ಕಾರ್ನ ಬ್ಯಾಟರಿ ಲೋ ಇದೆ ಅಥವಾ ಕರೆಕ್ಟ್ ಆಗಿ ಚಾರ್ಜ್ ಆಗದೆ ಇರೋದು, ವೈರಿಂಗ್ ಪ್ರಾಬ್ಲಮ್, ಅಲ್ಟರ್ನೇಟರ್, ಹೀಗೆ ರೀಸನ್ಸ್ ಇರಬಹುದು. ಕೀ ಆನ್ ಮಾಡಿದಾಗ 5-6 ಸೆಕೆಂಡ್ಸ್ ನಲ್ಲಿ ಈ ಸಿಂಬಾಲ್ ಆಫ್ ಆದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ಡ್ರೈವ್ ಮಾಡೋವಾಗ ಆನ್ ಆದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಬ್ಯಾಟರಿ ವಾರ್ನಿಂಗ್ ಗೆ ಹಲವು ರೀಸನ್ಸ್ ಇದಾವೆ. ಬ್ಯಾಟರಿ ಡೆಡ್ ಅಥವಾ ಹಾಳಾಗಿರ್ಬೋದು. ಸೊ ನೀವು ಬ್ಯಾಟರಿ ಕೇಬಲ್ ಮತ್ತೆ ಪಾಯಿಂಟ್ಸ್ ಅನ್ನ ಕ್ಲೀನ್ ಮಾಡಿ, ಕೇಬಲ್ ಲೂಸ್ ಆಗಿದ್ರೆ ಟೈಟ್ ಮಾಡಿ ನೋಡಿ. ಕೇಬಲ್ ಸರಿ ಇದ್ರೂ ಕೂಡ ಸಿಂಬಾಲ್ ಶೋ ಮಾಡ್ತಾ ಇದ್ರೆ ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರಬಹುದು. ಮೆಕ್ಯಾನಿಕ್ ಹತ್ರ ಒಮ್ಮೆ ಚೆಕ್ ಮಾಡಿಸಿ. ಬ್ರೇಕ್ ವಾರ್ನಿಂಗ್. ಸೊ ಇದು ಕಾರ್ನ ಪಾರ್ಕಿಂಗ್ ಬ್ರೇಕ್ ಅಥವಾ ಹ್ಯಾಂಡ್ ಬ್ರೇಕ್ ಹಾಕಿದೆ ಅಂತ ಅರ್ಥ. ಸೊ ಡ್ರೈವ್ ಮಾಡುವಾಗ ಇದನ್ನ ಡಿಸ್ಎಂಗೇಜ್ ಮಾಡಿ ಅಂತ ಹೇಳುತ್ತೆ. ಸೊ ನೀವು ಹ್ಯಾಂಡ್ ಬ್ರೇಕ್ ತೆಗೆದ ಮೇಲೂ ಇದು ತೋರಿಸ್ತಾ ಇದ್ರೆ ಬ್ರೇಕ್ ನ ಹೈಡ್ರಾಲಿಕ್ ನಲ್ಲಿ ಇಶ್ಯೂ ಇದೆ ಅಥವಾ ಮಾಸ್ಟರ್ ಸಿಲಿಂಡರ್ ನಲ್ಲಿ ಬ್ರೇಕ್ ಫ್ಲೂಯಿಡ್ ತುಂಬಾ ಕಡಿಮೆ ಇದೆ ಅಂತ ಅರ್ಥ. ಸೊ ನೀವು ಡ್ರೈವ್ ಮಾಡ್ತಿರುವಾಗ ಇದು ಇಂಡಿಕೇಟ್ ಆನ್ ಆದ್ರೆ ಪ್ಯಾನಿಕ್ ಆಗದೆ ಕಾರ್ನ ಸೈಡ್ ಗೆ ತಗೊಳ್ಳಿ. ಕಾರ್ ನಲ್ಲಿ 4 ವೀಲ್ಗೂ ಬ್ರೇಕ್ಸ್ ಇರುತ್ತೆ. ಸೊ ಒಂದು ಬ್ರೇಕ್ ನಲ್ಲಿ ಇಶ್ಯೂ ಆದ್ರೂ 3 ಬ್ರೇಕ್ ವರ್ಕ್ ಆಗ್ತಿರುತ್ತೆ. ಬ್ರೇಕ್ ನ ಚೆಕ್ ಮಾಡ್ತಾ ರೋಡ್ ನ ಸೈಡ್ ನಲ್ಲಿ ಕಾರ್ ನಿಲ್ಸಿ. ಹತ್ತಿರದ ಮೆಕ್ಯಾನಿಕ್ ಹತ್ರ ಯಾವ ಬ್ರೇಕ್ ನಲ್ಲಿ ಫಾಲ್ಟ್ ಇದೆ ಅಂತ ಚೆಕ್ ಮಾಡಿಸಿ ರಿಪೇರ್ ಮಾಡಿಸಿ. ಟ್ರಾನ್ಸ್ಮಿಷನ್ ಟೆಂಪರೇಚರ್. ಇದು ಇಂಜಿನ್ ತುಂಬಾ ಲಿಮಿಟ್ ಗಿಂತ ಜಾಸ್ತಿ ಹೀಟ್ ಆಗಿದೆ ಅಂತ ಅರ್ಥ. ಕಾರ್ನ ರೋಡ್ ನ ಸೈಡ್ ಅಲ್ಲಿ ನಿಲ್ಸಿ. ಟೆಂಪರೇಚರ್ ಫ್ಲೂಯಿಡ್ ಚೆಕ್ ಮಾಡಿ. ತುಂಬಾ ಹೀಟ್ ಆಗಿದ್ರೆ ಇದು ಶೋ ಮಾಡುತ್ತೆ. ಇದರಿಂದ ಟ್ರಾನ್ಸ್ಮಿಷನ್ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಟ್ರಾನ್ಸ್ಮಿಷನ್ ಫೇಲ್ ಆದ್ರೆ ತುಂಬಾ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು. ಇದನ್ನ ರಿಪೇರ್ ಮಾಡ್ಸೋಕು ತುಂಬಾ ಖರ್ಚಾಗುತ್ತೆ. ಓವರ್ ಹೀಟ್ ಇಂದ ಟ್ರಾನ್ಸ್ಮಿಷನ್ ಹಾಳಾಗೋ ಚಾನ್ಸ್ ಇರುತ್ತೆ. ನಿಮ್ಮ ಗಾಡಿ ರನ್ನಿಂಗ್ ನಲ್ಲಿ ಇದ್ದಾಗ ಫ್ಲೂಯಿಡ್ 150 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರುತ್ತೆ. ಓವರ್ ಹೀಟ್ ಆದಾಗ 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ. ಇದರಿಂದ ಟ್ರಾನ್ಸ್ಮಿಷನ್ ಹಾಳಾಗುತ್ತೆ. ಇದು ಟೆಂಪರೇಚರ್ ಮೇಲೆ ಡಿಪೆಂಡ್ ಇರುತ್ತೆ. ಈ ಸಿಂಬಾಲ್ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ನಲ್ಲಿ ತೋರಿಸುತ್ತೆ. ಆರೆಂಜ್ ನಲ್ಲಿ ಶೋ ಮಾಡ್ತಿದ್ರೆ ಹೀಟ್ ತುಂಬಾ ಜಾಸ್ತಿ ಆಗಿದೆ ಅಂತ ಅರ್ಥ. ರೆಡ್ ನಲ್ಲಿ ಶೋ ಮಾಡ್ತಿದ್ರೆ ತುಂಬಾ ಕ್ರಿಟಿಕಲ್
ಕಂಡೀಷನ್ ಇದೆ ಅಂತ ಅರ್ಥ. ಸೊ ರೆಡ್ ಶೋ ಆದ್ರೆ ಇಮಿಡಿಯೇಟ್ ಆಗಿ ಕಾರ್ ರನ್ನಿಂಗ್ ಅನ್ನ ಸ್ಟಾಪ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಲಾಂಗ್ ಆಗೋ ರೀಸನ್ ಗೆ ಸೇಫ್ಟಿ ಸಿಂಬಾಲ್, ಅಡ್ವಾನ್ಸ್ಡ್ ಸಿಂಬಾಲ್, ಲೈಟ್ ಸಿಂಬಾಲ್ ಮತ್ತೆ ಕಾಮನ್ ಸಿಂಬಾಲ್ ಅನ್ನ ಪಾರ್ಟ್ 2 ನಲ್ಲಿ ಹೇಳ್ತೀನಿ. ವಿಡಿಯೋ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಉಳಿದಿರೋ ಇನ್ಫಾರ್ಮೇಶನ್ ಅನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.